ನಮಗಿಂತ ಬಲಶಾಲಿ ಒಬ್ಬ ನಮ್ಮೊಂದಿಗಿದ್ದಾನೆ. ನಾವು ಹೇಳಿದಂತೆ ಅವನು ಕೇಳುವುದಿಲ್ಲ, ಅವನು ಹೇಳಿದಂತೆ ನಾವು ಕೇಳಬೇಕು. ಅವನು ಯಾರು ಎಂದು ತಿಳಿದುಕೊಳ್ಳಬೇಕಾದ್ರೆ ಈ ಕಥೆಯನ್ನ ಕೇಳಿ. ನಮಸ್ಕಾರ, ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಬಹಳ ಹಿಂದೆ ಟಿಬೇಟಿನಲ್ಲಿ ಒಬ್ಬ ಪೈಲ್ವಾನನಿದ್ದ. ಆತನಿಗೆ ತನ್ನಷ್ಟು ಬಲಶಾಲಿ ಮತ್ಯಾರೂ ಇಲ್ಲವೆಂಬ ಅಹಂಕಾರವಿತ್ತು. ಅದರೊಂದಿಗೆ ತನಗಿಂತ ಬಲಶಾಲಿ ಮತ್ಯಾರೂ ಇರಬಾರದೆಂಬ ಆಸೆಯೂ ಇತ್ತು. ಮಾಯ ಮಂತ್ರಗಳನ್ನು ಬಳಸಿದ್ರೆ ತನ್ನ ಆಸೆ ಈಡೇರಬಹುದೆಂದು ಭಾವಿಸಿ ಒಬ್ಬ ವಯೋವೃದ್ಧ ಲಾಮ ಗುರುಗಳ ಬಳಿ ಹೋದ. ಅವರ ಕಾಲುಗಳನ್ನು ಭದ್ರವಾಗಿ ಹಿಡಿದು ತನ್ನಷ್ಟು ಬಲಶಾಲಿ ಯಾರೂ ಇಲ್ಲದ ಹಾಗೆ ಮಾಡುವ ಮಂತ್ರ ಹೇಳಿಕೊಡಿ ಎಂದು ಕುಳಿತು ಬಿಟ್ಟ. ಅವರು, ನಾನು ಆ ಕ್ಷೇತ್ರದ ಗುರುವಲ್ಲ. ಮಂತ್ರ ಉಚ್ಚಾರಣೆಯಿಂದ ದೈಹಿಕ ಬಲ ಹೆಚ್ಚಾಗುವುದಿಲ್ಲ. ಅದೂ ಅಲ್ಲದೆ ನಿನ್ನ ಮನಸ್ಸು ನಿನಗಿಂತ ಬಲಶಾಲಿ. ಮೊದಲು ಅದನ್ನು ಗೆಲ್ಲಬೇಕು ಎಂದು ಹೇಳಿದರು. ಪೈಲ್ವಾನ ಈ ಮಾತನ್ನು ಒಪ್ಪಲಿಲ್ಲ. ನಾನು ಅಪ್ರತಿಮ ಬಲಶಾಲಿ, ಮನಸ್ಸನ್ನು ನಾನು ಗೆಲ್ಲಬಲ್ಲೆ. ನನಗೆ ದೇಹ ಬಲ ವೃದ್ಧಿಗೆ ಮಂತ್ರ ಹೇಳಿಕೊಡಿ, ನನಗಷ್ಟೇ ಸಾಕು ಎಂದು ಹಠ ಹಿಡಿದ. ಕಾಲನ್ನು ಬಿಗಿಯಾಗಿ ಹಿಡಿದಿದ್ದ. ಅವನಿಂದ ಬಿಡಿಸಿಕೊಂಡರೆ ಸಾಕೆನಿಸಿದ ಲಾಮ ಅವರು, ನಿನಗೊಂದು ಮಂತ್ರ ಹೇಳಿಕೊಡುತ್ತೇನೆ. ಇದನ್ನು ಜಪಿಸಿದರೆ ಅಪಾರವಾದ ಬಲ ದೊರೆಯಬಹುದು. ಆದರೆ ಒಂದು ಷರತ್ತಿದೆ. ಅದೇನೆಂದ್ರೆ, ಮಂತ್ರೋಚ್ಚಾರಣೆ ಮಾಡುವಾಗ ನೀನು ಯಾವುದೇ ಕಾರಣಕ್ಕೂ ಕೋತಿಗಳ ಬಗ್ಗೆ ಚಿಂತಿಸಬಾರದು. ನಿನ್ನ ಮನಸ್ಸಿನೊಳಗೆ ಕೋತಿ ಪ್ರವೇಶಿಸಿದರೆ ಮಂತ್ರೋಚ್ಚಾರಣೆಯ ಫಲ ದೊರಕುವುದಿಲ್ಲ ಎಂದು ಹೇಳಿ ಕಳುಹಿಸಿದರು. ಮರುದಿನ ಬೆಳಗ್ಗೆ ಪೈಲ್ವಾನ ಧ್ಯಾನಕ್ಕೆ ಕುಳಿತ. ಕೋತಿಯ ಬಗ್ಗೆ ಚಿಂತಿಸಬಾರದು ಎಂದೇ ಕುಳಿತ. ಆತನ ಬಾಯಿಂದ ಮಂತ್ರ ಹೊರಬರುತ್ತಿತ್ತು. ಆದರೆ ಮನಸ್ಸಿನಲ್ಲಿ ಕೋತಿ ಇಣುಕು ಹಾಕುತ್ತಿತ್ತು. ಎಷ್ಟು ಪ್ರಯತ್ನ ಪಟ್ಟರೂ ಕೋತಿ ಹೊರಗೆ ಹೋಗಲೇ ಇಲ್ಲ. ಆತ ತನಗೆ ತಾನೇ ತಲೆಯ ಮೇಲೆ ಜೋರಾಗಿ ಹೊಡೆದುಕೊಂಡ. ನೋವಿನೊಂದಿಗೆ ಮನಸ್ಸು ಕೋತಿಯನ್ನ ಮರೆತಿತ್ತು. ಆದರೆ ಮಂತ್ರ ಹೇಳುವಷ್ಟರಲ್ಲಿ ಕೋತಿ ಮತ್ತೆ ಮನಸ್ಸಿನೊಳಕ್ಕೆ ಇಣುಕು ಹಾಕುತ್ತಿತ್ತು. ಮತ್ತೆ ಎಷ್ಟು ಪ್ರಯತ್ನ ಪಟ್ಟರೂ ಕೋತಿಯನ್ನು ಬಿಟ್ಟು ಚಿಂತಿಸಲಾಗಲಿಲ್ಲ. ಎದ್ದು ಹೋಗಿ ತಣ್ಣೀರು ಸ್ನಾನ ಮಾಡಿ ಬಂದರೆ ಸರಿ ಹೋಗಬಹುದು ಎಂದು ಭಾವಿಸಿ ಮೈ ಮೇಲೆ ತಣ್ಣೀರು ಸುರಿದುಕೊಳ್ಳುತ್ತಿದ್ದಂತೆ ಕೋತಿಗಳು ಮಾಯವಾದವು. ಆದರೆ ಮತ್ತೆ ಧ್ಯಾನಕ್ಕೆ ಕುಳಿತಾಗ 10 ಕೋತಿಗಳು ಮನಸ್ಸಿನ ಪರದೆಯ ಮೇಲೆ ಕುಣಿಯತೊಡಗಿದವು. ಆತನಿಗೆ ತುಂಬಾ ಸಿಟ್ಟು ಬಂತು. ಕಿರುಚಾಡಿದ. ಸಂಜೆಯವರೆಗೂ ಒದ್ದಾಡಿದ. ಪೈಲ್ವಾನ ಸುಸ್ತಾಗಿ ಹೋದ. ಕೊನೆಗೆ ಆತ ಲಾಮರ ಬಳಿ ಹೋಗಿ, ನಿಮ್ಮ ಮಂತ್ರವೇನೋ ಸರಿ, ಆದರೆ ಈ ಕೋತಿಯ ಕಾಟ ತಡೆಯಲಾರೆ. ನನಗೆ ಹುಚ್ಚೆ ಹಿಡಿಯುತ್ತಿದೆ. ಇದರಿಂದ ಬಿಡುಗಡೆ ಕೊಡಿಸಿ ಎಂದಾಗ ಗುರುಗಳು ಆತನಿಗೆ ಹೇಳ್ತಾರೆ, ಕೇವಲ ಮಂತ್ರದಿಂದ ಸಾಧನೆ ಮಾಡಲು ಹೊರಟಿರುವುದನ್ನ ಬಿಡು. ಕೋತಿಗಳು ನಿನ್ನನ್ನು ಬಿಟ್ಟು ಹೋಗುತ್ತವೆ. ಹೀಗೆ ಸಮಾಧಾನ ಮಾಡಿ ಗುರುಗಳು ಆತನನ್ನ ಕಳುಹಿಸಿಬಿಟ್ರು. ಈಗ ನಾವು ಒಂದು ಸಣ್ಣ ಪ್ರಯೋಗ ಮಾಡೋಣವೇ? ನಾವು ಕಣ್ಮುಚ್ಚಿ ಕುಳಿತು ಕೋತಿಯ ಬಗ್ಗೆ ಚಿಂತಿಸದೆ 5 ನಿಮಿಷ ಧ್ಯಾನ ಮಾಡಲು ಸಾಧ್ಯವಾದ್ರೆ ನಾವು ಆ ಪೈಲ್ವಾನನಿಗಿಂತ ಬಲವಂತರೆಂದು ನಮಗೆ ನಾವೇ ಪ್ರಶಂಸಾ ಪತ್ರ ಕೊಟ್ಟುಕೊಳ್ಳಬಹುದು. ಬೇಕಿದ್ರೆ ಪ್ರಯತ್ನಿಸಿ ನೋಡಿ. ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.